ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದ್ರೂ ಹೇಳಬೇಕು ಕೇಳಬೇಕು ಅನಿಸಿತ್ತಂತಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು. ಮತ್ತೆ ನಮ್ಮ ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಗಳಿಗೆ ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಫ್ರೆಂಡ್ಸ್, ಕೆಸೆಟ್ ಜನರಲ್ ಪೇಪರ್ಗೆ ಸಂಬಂಧಪಟ್ಟಂತೆ ಪ್ರತಿದಿನ ರಾತ್ರಿ 8 ಗಂಟೆಗೆ ಟಾಪ್ 10 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ನಾವು ಟಾಪ್ 10 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ನೀವು ಕೂಡ ಪ್ರಾಮಾಣಿಕವಾಗಿ ಕ್ವಶನ್ಸ್ ಅನ್ನ ಬಿಡಿಸ್ತಕ್ಕಂತ ಪ್ರಯತ್ನವನ್ನ ಮಾಡಿ. ಫ್ರೆಂಡ್ಸ್, ಕೆಸೆಟ್ಗೆ ಇನ್ನು ಬರೀ ಕೇವಲ 20 ದಿನಗಳಷ್ಟೇ ಬಾಕಿ ಇದಾವ. ಸೊ ಹಾಗಾಗಿ ಪ್ರತಿದಿನಾನು ಕೂಡ ಒಂದೊಂದು ಕ್ವಶನ್ ಪೇಪರ್ ಅನ್ನ ಬಿಡಿಸ್ಲಿಕ್ಕೆ ನೀವು ಟ್ರೈ ಮಾಡಿ. ಯಾಕಂತಂದ್ರೆ ಎಕ್ಸಾಮ್ ನಲ್ಲಿ ಟೈಮ್ ಬಹಳ ಶಾರ್ಟ್ ಇರೋದ್ರಿಂದ, ಬರೀ 3 ತಾಸು ಅಷ್ಟೇ ಇರೋದ್ರಿಂದ 3 ತಾಸಲ್ಲಿ ನೀವು ಪೇಪರ್ 1 ಪೇಪರ್ 2 ಎರಡು ಬರೆಯೋದ್ರಿಂದ ನೀವು ಪೇಪರ್ 1 ಮತ್ತು ಪೇಪರ್ 2 ಈಗಾಗಲೇ ಏನ್ 2013ರಿಂದ ಇಲ್ಲಿವರೆಗೂ ಏನ್ ಎಕ್ಸಾಮ್ ಅನ್ನ ನಡೆಸಿದಾರಲ್ಲ, ಅವೆಲ್ಲ ಪೇಪರ್ ಅನ್ನ PDF ತಗೊಂಡ್ ಕಿಶಿಂದ್ರ ನೀವು ಟೈಮ್ ಹಚ್ಚಿಗೆ ಬಿಡಿಸ್ಲಿಕ್ಕೆ ಟ್ರೈ ಮಾಡ್ರಿ. ಓಕೆ ಫ್ರೆಂಡ್ಸ್, ಮೊದಲೇ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವ ವಿಶ್ವವಿದ್ಯಾಲಯ ಮೇಟಾ ಯೂನಿವರ್ಸಿಟಿ ಪರಿಕಲ್ಪನೆಯನ್ನು ಅಳವಡಿಸಿಕೊಂಡಿದೆ? ಆಪ್ಷನ್ಸ್ ಎ ಅಸ್ಸಾಂ ವಿಶ್ವವಿದ್ಯಾಲಯ, ಬಿ ಪಾಂಡಿಚೇರಿ ವಿಶ್ವವಿದ್ಯಾಲಯ, ಸಿ ದೆಹಲಿ ವಿಶ್ವವಿದ್ಯಾಲಯ, ಡಿ ಹೈದರಾಬಾದ್ ವಿಶ್ವವಿದ್ಯಾಲಯ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಸಿ ದೆಹಲಿ ವಿಶ್ವವಿದ್ಯಾಲಯ. ಮೇಟಾ ಯೂನಿವರ್ಸಿಟಿ ಪರಿಕಲ್ಪನೆಯನ್ನ ಅಳವಡಿಸಿಕೊಂಡಿರ್ತಕ್ಕಂತಹ ವಿಶ್ವವಿದ್ಯಾಲಯ ಯಾವುದು ಅಂತಂದ್ರೆ ಅದು ದೆಹಲಿ ವಿಶ್ವವಿದ್ಯಾಲಯ. ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ. ತಂತ್ರಾಂಶ ಮತ್ತು ಯಂತ್ರಾಂಶ ಸಂಯೋಜನೆಯ ಎರಡು ಭಾಗಗಳು ಒಂದೇ LAN ಸಂಪರ್ಕಿಸುವ ಅಥವಾ ಎರಡು ಹೊಂದಬಲ್ಲ LANಗಳು ಸಂದೇಶಗಳನ್ನು ನಿರ್ದೇಶಿಸುವುದು ಸರಿಯಾದ ನೂಡಲ್ಗಳಿಗೆ ಕರೆಯಲಾಗುತ್ತದೆ. ಆಪ್ಷನ್ಸ್ ಎ ಅಂತರ್ಗತ ವ್ಯವಸ್ಥೆಗಳು, ಬಿ ರೂಟರ್, ಸಿ ಹೈಬ್ರಿಡ್ ಕಂಪ್ಯೂಟರ್, ಡಿ ಮೈಕ್ರೋ ಪ್ರೊಸೆಸರ್. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ರೂಟರ್. ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ. ಒಂದು ತಂತ್ರಾಂಶದಲ್ಲಿರುವ ನ್ಯೂನತೆಗಳನ್ನು ಹುಡುಕುವ ಒಂದು ಪ್ರಕ್ರಿಯೆ. ಆಪ್ಷನ್ಸ್ ಎ ಕಂಪೈಲಿಂಗ್, ಬಿ ಪರೀಕ್ಷಿಸುವುದು, ಸಿ ಅನುಷ್ಠಾನ ಮಾಡುವುದು, ಡಿ ದೋಷ ನಿವಾರಣೆ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಡಿ ದೋಷ ನಿವಾರಣೆ. ನೆಕ್ಸ್ಟ್ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ. ESD, NSD, DD, DCDಗಳಿಗೆ ಸಮಾನವಾದ ಒಂದು ಅಂಶವೆಂದರೆ? ಆಪ್ಷನ್ಸ್ ಎ ಪ್ರೇಕ್ಷಕ ವರ್ಗ, ಬಿ ಮಾಲೀಕತ್ವ, ಸಿ ಓದುಗರ ವರ್ಗ, ಡಿ ನಾಯಕತ್ವ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮಾಲೀಕತ್ವ. ನೆಕ್ಸ್ಟ್ ಪ್ರಶ್ನೆ, ಐದನೇ ಪ್ರಶ್ನೆ. ಭಾರತದಲ್ಲಿ ಸರ್ಕಾರದ ನೀತಿ ಹಾಗೂ ಮಾಹಿತಿಗಳನ್ನು ಮಾಧ್ಯಮಗಳಿಗೆ ವಿತರಿಸುವ ಕೇಂದ್ರ ಸರ್ಕಾರದ ಸಂಸ್ಥೆ ಯಾವುದು? ಆಪ್ಷನ್ಸ್ ಎ PIB, ಬಿ PTI, ಸಿ AIR, ಡಿ PCI. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ PIB. ನೆಕ್ಸ್ಟ್ ಪ್ರಶ್ನೆ, ಆರನೇ ಪ್ರಶ್ನೆ. ಈ ಕೆಳಗಿನ ಯಾವ ಪತ್ರಿಕೆಯ ಪ್ರಕಾಶಕರು ಎಂಪ್ಲಾಯ್ಮೆಂಟ್ ನ್ಯೂಸ್ ಪತ್ರಿಕೆಯನ್ನ ಪ್ರಕಟಿಸುತ್ತಾರೆ? ಆಪ್ಷನ್ಸ್ ಎ ಟೈಮ್ಸ್ ಆಫ್ ಇಂಡಿಯಾ, ಬಿ ದಿ ವೀಕ್, ಸಿ ದಿ ಹಿಂದೂ, ಡಿ ಯೋಜನ್. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಯೋಜನ್. ಎಂಪ್ಲಾಯ್ಮೆಂಟ್ ನ್ಯೂಸ್ ಪತ್ರಿಕೆಯ ಯಾರು ಪ್ರಕಟಿಸ್ತಾರಂತಂದ್ರೆ ಯೋಜನ್. ನೆಕ್ಸ್ಟ್ ಪ್ರಶ್ನೆ, ಏಳನೇ ಪ್ರಶ್ನೆ. ಈ ಕೆಳಗಿನ 4 ಎ ಮತ್ತು ಡಿ ಪದಗಳಲ್ಲಿ ಒಂದು ಭಿನ್ನವಾಗಿದೆ, ಅದು ಯಾವುದು ಎಂದು ಗುರುತಿಸಿ. ಆಪ್ಷನ್ಸ್ ಎ ಶಹನಾಯ್, ಬಿ ಕೊಳಲು, ಸಿ ಕಹಳೆ, ಡಿ ಪಿಟೀಲು. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಪಿಟೀಲು. ನೆಕ್ಸ್ಟ್ ಪ್ರಶ್ನೆ, ಎಂಟನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಓದುವ ತಂತ್ರವಾಗಿದೆ? ಆಪ್ಷನ್ಸ್ ಎ ಸ್ಕಿಮ್ಮಿಂಗ್, ಬಿ ಎಕ್ಸ್ಪೋಸಿಟರಿ, ಸಿ ಮನವೊಲಿಸುವ, ಡಿ ಚಿಕಿತ್ಸಕ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಎ ಸ್ಕಿಮ್ಮಿಂಗ್. ನೆಕ್ಸ್ಟ್ ಪ್ರಶ್ನೆ, ಒಂಬತ್ತನೇ ಪ್ರಶ್ನೆ. ಯಾವ ರೀತಿಯ ಸಂವಹನವು ತರಗತಿಯಲ್ಲಿ ಸಹಕಾರಿ ಕಲಿಕೆಯನ್ನು ಉತ್ತೇಜಿಸುತ್ತದೆ? ಆಪ್ಷನ್ಸ್ ಎ ವ್ಯಕ್ತಿಗತ ಸಂವಹನ, ಬಿ ಪರಸ್ಪರ ಸಂವಹನ, ಸಿ ಗುಂಪು ಸಂವಹನ, ಡಿ ಸಮೂಹ ಸಂವಹನ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಫ್ರೆಂಡ್ಸ್ ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ, ಬಹಳ ಸಲ ಇದು ರಿಪೀಟೆಡ್ ಆದಂತಹ ಪ್ರಶ್ನೆ.
ಯಾವ ಪ್ರಶ್ನೆ ಅಂತಂದ್ರೆ ತರಗತಿಯಲ್ಲಿ ಯಾವ ರೀತಿಯ ಸಂವಹನ ನಡೀತದೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಯಾವ ರೀತಿಯ ಸಂವಹನವು ತರಗತಿಯಲ್ಲಿ ಸಹಕಾರಿ ಕಲಿಕೆಯನ್ನ ಉತ್ತೇಜಿಸುತ್ತದೆ? ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಗುಂಪು ಸಂವಹನ. ನೆಕ್ಸ್ಟ್ ಪ್ರಶ್ನೆ 10ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಪರಿಣಾಮಕಾರಿ ಸಂವಹನದ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ಸ್ ಎ ಸಂವಹನವು ಮಾಹಿತಿ ವಿನಿಮಯ, ಬಿ ಸಂವಹನವು ಮಾಹಿತಿಯ ಹಿಂದಿನ ಭಾವನೆ ಮತ್ತು ಉದ್ದೇಶವನ್ನ ಅರ್ಥ ಮಾಡಿಕೊಳ್ಳುವುದು. ಇದ್ರೊಳಗೆ ಆಪ್ಷನ್ಸ್ ಯಾವುದು ಅಂತಂದ್ರೆ ಆಪ್ಷನ್ಸ್ ಎ 1 ಮಾತ್ರ ಸರಿಯಾಗಿದೆ, ಬಿ 2 ಮಾತ್ರ ಸರಿಯಾಗಿದೆ, ಸಿ 1 ಅಥವಾ 2 ಸರಿ ಅಲ್ಲ, ಡಿ 1 ಮತ್ತು 2 ಸರಿ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಸರಿಯಾಗಿದೆ, 1 ಮತ್ತು 2. ಪರಿಣಾಮಕಾರಿ ಸಂವಹನ ಆಗ್ಬೇಕು ಅಂತಂದ್ರೆ ಸಂವಹನವು ಮಾಹಿತಿ ವಿನಿಮಯ ಆಗ್ಬೇಕು ಮತ್ತು ಸಂವಹನ ಮಾಹಿತಿಯ ಹಿಂದಿನ ಭಾವನೆ ಮತ್ತು ಉದ್ದೇಶವನ್ನ ಅರ್ಥ ಮಾಡಿಕೊಳ್ಳುವಂತಕ್ಕದಿರ್ಬೇಕು. ಹೀಗಾಗಿ ಸೊ ಆಗಿ 1 ಮತ್ತು 2 ಕೂಡ ಸರಿಯಾಗುತ್ತೆ. ಫ್ರೆಂಡ್ಸ್, ನಿನ್ನೆ ತರಗತಿಯಲ್ಲಿ ಒಂದು ಪ್ರಶ್ನೆ ಸ್ವಲ್ಪ ಮಿಸ್ಟೇಕ್ ಆಗಿತ್ತು, ಸ್ವಲ್ಪ ಕನ್ಫ್ಯೂಸ್ ಆಗಿ ಏನಾಗಿತ್ತು, ನಾನು ಸಿ ಅಂತ ಹೇಳೋ ಬದ್ಲಿ ಬಿ ಅಂತ ಹೇಳಿದ್ದೆ. ಅದಕ್ಕೆ ಈ ಪ್ರಶ್ನೆ ಇನ್ನೊಂದ್ಸಲ ನೋಡೋಣ. ಇವುಗಳಲ್ಲಿ ಯಾವುದನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳ ಪ್ರಯೋಜನಕ್ಕಾಗಿ ಸರ್ಕಾರವು ವಿದ್ಯಾಲಕ್ಷ್ಮಿ ವೆಬ್ ಪೋರ್ಟಲ್ ಅನ್ನ ಆರಂಭಗೊಳಿಸಿದೆ? ಆಪ್ಷನ್ಸ್ ಎ ಉನ್ನತ ಶಿಕ್ಷಣ, ಬಿ ಶಿಕ್ಷಕ ಶಿಕ್ಷಣ, ಸಿ ಶೈಕ್ಷಣಿಕ ಸಾಲಗಳು, ಡಿ ವಿದ್ಯಾರ್ಥಿ ವೇತನ ಅಥವಾ ಸ್ಕಾಲರ್ಶಿಪ್ಗಳು. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಶೈಕ್ಷಣಿಕ ಸಾಲಗಳು. ಇನ್ನೇ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು, ನಾನು ಉತ್ತರ ಬಿ ಅಂತ ಹೇಳಿದ್ದೆ, ಸಾರಿ. ಸರಿಯಾದ ಉತ್ತರ ಸಿ ಶೈಕ್ಷಣಿಕ ಸಾಲಗಳು. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಏನಾದ್ರೂ ಹೇಳ್ಬೇಕು ಕೇಳಬೇಕು ಅನ್ಸಿತ್ತಂತಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು. ನನ್ನ ಚಾನಲ್ಗೆ ಯಾರಾದ್ರೂ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೆ ಹೇಳ್ಬೇಕು ಅಂತಂತಂದ್ರೆ ಕೆಸೆಟ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ನನ್ನ ಚಾನಲ್ ನಲ್ಲಿ ಸಾಕಷ್ಟು ವಿಡಿಯೋಗಳು ಕೂಡ ಅಪ್ಲೋಡ್ ಮಾಡಿದ್ದೀನಿ. ನಾನು ಜನರಲ್ ಪೇಪರ್ಗೆ ಸಂಬಂಧಪಟ್ಟಂತೆ ನೀವು ನೋಡಬಹುದು. ಓಕೆ ಫ್ರೆಂಡ್ಸ್, ಎಕ್ಸಾಮ್ಗೆ ಇನ್ನು ಕೇವಲ 20 ದಿನಗಳ ಬಾಕಿ ಇದ್ದಾವ. ಸೊ ಹಾಗಾಗಿ ವರ್ಕ್ ಅನ್ನ ಹಾರ್ಡ್ ಆಗಿ ಮಾಡ್ರಿ. ಯಾಕಂತಂದ್ರೆ ಪದೇ ಪದೇ ಅವಕಾಶಗಳು ಬರೋದಿಲ್ಲ. ಅವಕಾಶ ಬಂದಿದ್ದನ್ನ ನೀವು ಅದನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳಿ. ಧನ್ಯವಾದಗಳು. ಮತ್ತೆ ಮುಂದಿನ ತರಗತಿಯಲ್ಲಿ ರಾತ್ರಿ 8 ಗಂಟೆಗೆ ನಾವು ಭೇಟಿ ಆಗೋಣ. ಗುಡ್ ನೈಟ್.